ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನದಿಂದ ಅನ್ಕೊತಿದ್ದೆ ಫ್ರೆಂಡ್ಸ್ ಈ ವ್ಲಾಗ್ನ ಮಾಡಬೇಕು ಅಂದ್ಕೊಂಡು. ಇವಾಗ ಆಲ್ರೆಡಿ ನಾನು ಥರ್ಡ್ ಟ್ರೈಮಿಸ್ಟರ್ ಇದ್ದೀನಿ. ಸೊ ಸೆಕೆಂಡ್ ಟ್ರೈಮಿಸ್ಟರ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಎಕ್ಸ್ಪೀರಿಯೆನ್ಸು, ಮತ್ತು ಏನೇನೆಲ್ಲ ಸಿಮ್ಟಮ್ಸ್ ಇತ್ತು, ನಾನು ಯಾವ ಥರ ಮ್ಯಾನೇಜ್ ಮಾಡಿದೆ, ಮತ್ತು ಏನೇನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಐ ಹೋಪ್ ಇದು ನನ್ನ ಚಾನಲಲ್ಲಿ 3ನೇ ವಿಡಿಯೋನ 2ನೇ ವಿಡಿಯೋನ ಆಗಿರುತ್ತೆ. ಇನ್ನೂ ತುಂಬ ಬ್ಲಾಗ್ಸ್ ಇದ್ದಾವೆ, ಅದನ್ನೆಲ್ಲ ನಾನು ಮಾಡಿಟ್ಕೊಂಡಿದ್ದೀನಿ. ಅದನ್ನು ಡೇ ಬೈ ಡೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗನ್ನ ನೋಡ್ತಿದ್ರ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಟು, ನಿಮಗೇನೇ ಡೌಟ್ಸ್ ಇರಲಿಲ್ಲ, ಏನೇ ಅನಿಸಿದ್ರು ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಂದರೆ ತುಂಬ ಒಂದು ವರ್ಷ ಗ್ಯಾಪ್ ಕೊಟ್ಬಿಟ್ಟು ಮತ್ತು ಯೂಟ್ಯೂಬ್ನ ರೀಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಬೇಕು ಇವಾಗ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಹೇಳಿದಲ್ವ, ಲೈಕ್ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು, ಸೊ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾ ಪೇಜ್ ಒಂದಿದೆ, ತುಂಬ ಚಿಕ್ಕ ಯೂಟ್ಯೂಬ್ ಪೇಜೇ, ಸಾರಿ ಇನ್ಸ್ಟಾ ಪೇಜು, ಅದರಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಡೈಲಿ ವ್ಲಾಗ್ಸ್ ಹಾಕ್ತೀನಿ, ಮತ್ತು ಬಟ್ಟೆದು ರಿವ್ಯೂಸು, ಮತ್ತು ಏನೇ ಪ್ರಾಡಕ್ಟ್ಸ್ ತೊಗೊಂಡ್ರು ಕೂಡ ರಿವ್ಯೂಸ್ ಎಲ್ಲ ಅದ್ರಲ್ಲಿ ಕೊಟ್ಟಿರ್ತೀನಿ. ಲಿಂಕ್ಸ್ ಎಲ್ಲ ಕೂಡ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ನಿಮಗೆ. ಸೊ ಅಲ್ಲೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಈ ವಿಡಿಯೋನ ನೋಡ್ತಿರೋರಿಗೆ. ಸೊ ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 4th, 5th, 6th 3 ತಿಂಗಳು ನಾನು ಯಾವ ಥರ ಕ್ಯಾರಿ ಮಾಡಿದೆ, ಏನೇನೆಲ್ಲ ಆಯಿತು, ಏನೇನೆಲ್ಲ ಸಿಂಪ್ಟಮ್ಸ್ ಇತ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇದನ್ನೇ ಹೇಳ್ಕೊಳ್ಳೋದಕ್ಕೆ ನನಗೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇದನ್ನು ಒಂದಿನ ನೋಡಿದಾಗ ನನಗೂ ವಾವ್, ಈ ಥರ ಎಲ್ಲ ಇತ್ತು ನನ್ನ ಡೇಸ್ ಅಂತ ಅನಿಸುತ್ತೆ. ಇವಾಗಲೂ ಹಳೆ ವೀಡಿಯೋಸ್ ನೋಡ್ರೆ ಕುತ್ಕೊಂಡು ನಗಾಡ್ತೀನಿ ನಾನು, ಅಷ್ಟು ಒಂಥರ ಡಿಫ್ರೆಂಟಾಗೆಲ್ಲ ಇದೆ. ಸೊ ಇದನ್ನ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಸೊ ಮೆಮೊರೀಸ್ ಕ್ರಿಯೇಟ್ ಮಾಡಿದಂಗೂ ಇರುತ್ತೆ, ಎಲ್ಲ ಡಾಕ್ಯುಮೆಂಟ್ರಿ, ಎಲ್ಲ ಇವತ್ತು ಈ ಥರ ಆಗಿತ್ತು ಅನ್ನೋದ್ರ ಬಗ್ಗೆ. ಇದು ನಿಮಗೂ ಯೂಸ್ಫುಲ್ ಆಗುತ್ತೆ. ತುಂಬ ಜನಕ್ಕೆ ಏನೇನು ಮಾಡಬೇಕು ಅಂತ ಗೊತ್ತಿರಲ್ಲ, ಹೆಂಗೆ ಡಾಕ್ಟ್ರ್ ಹತ್ರ ಕೇಳ್ಕೊಂಡು ಮನೆಗೆ ಬಂದ್ರೂ 1000 ಕ್ವಶನ್ಸ್ ಇದೆ ಫ್ರೆಂಡ್ಸ್. ಇವನ್ ನನಗೂ ಅಷ್ಟೇನೆ. ಸೊ ಹಾಗಾಗಿ ಇದು ನೋಡೋರಿಗೆ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ಶೇರ್ ಮಾಡ್ಕೊತಿದ್ದೀನಿ. ಜಾಸ್ತಿ ಮಾತಾಡಿದ್ದೆ ಇದು. ಸೊ ನಾವು ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಫಸ್ಟ್ 3 ತಿಂಗಳು NT ಸ್ಕ್ಯಾನ್ ಮುಗೀತು ಫ್ರೆಂಡ್ಸ್. ಹೇಳಿದಾಗ NT ಸ್ಕ್ಯಾನ್ ತನಕ ಹೇಳಿದ್ದೀನಿ. ಸೊ NT ಸ್ಕ್ಯಾನಲ್ಲಿ ಬಂದುಬಿಟ್ಟು ನನಗೇನು ಹೇಳಿದರು ಅಂತಂದರೆ, ಪ್ಲಾಸೆಂಟಾ ಅಂತಾರಲ್ವ, ಸೊ ಅದು ನನಗೆ ಲೋ ಲೈನ್ ಪ್ಲಾಸೆಂಟಾ ಇತ್ತು. ಅಂದರೆ OS ಅಂದರೆ ಫುಲ್ ಡೌನ್ ಸೈಡಲ್ಲಿ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ನೆಕ್ಸ್ಟ್ ಸ್ಕ್ಯಾನ್ ಮಾಡೋ ತನಕ ಹುಷಾರಾಗಿರಬೇಕು, ಎಲ್ಲೂ ಟ್ರಾವೆಲ್ ಮಾಡೋಂಗಿಲ್ಲ, ಕಂಪ್ಲೀಟ್ ಸ್ಟಾಪ್ ಮಾಡೋಕ್ಕೆ ಹೇಳಿದರು. ಮತ್ತು ಕುತ್ಕೊಂಡು ಎದ್ದೊಳೋದು, ಫಾಸ್ಟಾಗಿ ಓಡಾಡೋದು ಹಂಗೆಲ್ಲ ಮಾಡೋಂಗಿಲ್ಲ ಅಂತ ಹೇಳಿದರು ನನಗೆ. ಸೊ 5th ಮಂತ್ವರೆಗೂ ಕೂಡ ನನಗೆ ಸ್ವಲ್ಪ ಕಂಡೀಷನಲ್ಲೇ ಇದ್ದೆ ನಾನು. ಅಂದರೆ ವಾಕ್ ಮಾತ್ರ ಮಾಡೋಕ್ಕೆ ಹೇಳಿದ್ರು, ಬೇರೆ ಏನೂ ವೆಯ್ಟ್ ಎತ್ತೋದು ನಾರ್ಮಲಾಗಿ ಎತ್ತಲ್ಲ, ಬಟ್ ನಂಗೆ ಸ್ವಲ್ಪ ಹುಷಾರಾಗಿರೋಕ್ಕೆ ಹೇಳಿದ್ರು. ಲೈಟ್ ಬ್ಲೀಡಿಂಗ್ ಇದ್ರೂ ಅಥವಾ ನಿಮಗೇನೋ ಡಿಸ್ಕಂಫರ್ಟ್ ಇದ್ದ ತಕ್ಷಣ ಬಂದ್ಬಿಡ್ಬೇಕು ಅಂತ ಕೂಡ ಹೇಳಿದ್ರು ಡಾಕ್ಟರ್ ನನಗೆ. ಸೊ ಆಲ್ಮೋಸ್ಟ್ ಮನೆ ಕೆಲಸ, ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊತಿದ್ದೆ, ಬಾಕಿ ಕೆಲಸ ಮನೆ ಒರೆಸೋದು, ಜಾಸ್ತಿ ಬಗ್ಗೆ ಕುಡಿಸೋದೆಲ್ಲ ನಾವು ಮನೆಯವರೇ ಮಾಡ್ಕೊತಿದ್ದೆ 5th ಮಂತ್ವರೆಗೂ ಕೂಡ. ಸೊ 3 ಮಂತ್ಸಲ್ಲಿ ಅದಾಯಿತು. 3 ಮಂತ್ಸ್ ಸಿಂಪ್ಟಮ್ಸ್ 4th ಮಂತ್ ಬಿದ್ದಾದಮೇಲೆ ಸಿಂಪ್ಟಮ್ಸ್ ಅಂತಂದರೆ ನನಗೆ ತುಂಬ ಕಾಲು ನೋವು ಮತ್ತು ಬೆನ್ನು ನೋವು ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ಇದು ಕಾಲು ನೋವು ವೆಯ್ಟ್ ಗೇನ್ ಆಗೋದಕ್ಕೆ ಅಂತ ಅನ್ಕೊತೀನಿ, ನನಗೆ ಎಕ್ಸಾಕ್ಟಾಗಿ ಏನಕ್ಕೆ ಅಂತೇಳಿ ಗೊತ್ತಿಲ್ಲ, ಅದೊಂದು. ಮತ್ತು ಬೆನ್ನು ನಂಗೆ ನಾರ್ಮಲಾಗಿ ಬೆನ್ನು ಬರುತ್ತೆ ಡೆಲಿವರಿ ಆದಾಗಿಂದ ನನಗೆ, ಬಟ್ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ. ಅಂದರೆ 4th ಮಂತ್ ಆದಮೇಲೆ ಸ್ವಲ್ಪ ಯೂಟ್ರಸ್ ಸ್ವಲ್ಪ ದೊಡ್ಡದಾಗುತ್ತಾ ಹೋಗುತ್ತಲ್ವ. ಸೊ ಮೇ ಬಿ ಅದಕ್ಕಿರ್ಬೋದು. ನಾನು ಡಾಕ್ಟರ್ ಹತ್ರ ಇದ್ರ ಬಗ್ಗೆ ಕೇಳೋಕೆ ಹೋಗಿಲ್ಲ. ಮತ್ತು ಬೇರೆ ಸಿಂಪ್ಟಮ್ಸ್ ಅಂತಂದರೆ ನನಗೆ ಕರೆಕ್ಟು 4th ಮಂತಲ್ಲಿ ಕಾನ್ಸ್ಟಿಪೇಷನ್ ಫ್ರೆಂಡ್ಸ್, ಹೆವಿ ಕಾನ್ಸ್ಟಿಪೇಷನ್. ಬಾತ್ರೂಮ್ಗೆ ಹೋಗೋಕ್ಕೆ ಆಗ್ತಾಯಿರಲಿಲ್ಲ ನನಗೆ. ಎಷ್ಟು ಕಷ್ಟ ಆಗೋದು ಅಂದರೆ 2 days ಒನ್ಸ್ ಹೋಗ್ತಿದ್ನ, ಡೈಲಿ ಹೋಗೋರು ಬರ್ತಾಯಿಲ್ಲ, 2 days 3 days ಒನ್ಸ್ ಹೋಗ್ತಿದ್ನ, ಹೋದಾಗೆಲ್ಲ ಹಳು ಬಂದ್ಬಿಡೋದು, ಅಷ್ಟು ಕಷ್ಟ ಆಯಿತು. 1 ಮಂತ್ ಕ್ಯಾರಿ ಮಾಡಿಬಿಟ್ಟೆ. 4th ಮಂತ್ ಫುಲ್ಲು ಕಂಪ್ಲೀಟ್ ಮಾಡಿದೆ. 5th ಮಂತ್ ಚೆಕಪ್ ಹೋದ ತಕ್ಷಣ ಡಾಕ್ಟರ್ ಹತ್ರ ಹೇಳಿದ್ರು, ನಂಗೆ ಕೈಯಲ್ಲಿ ಆಗ್ತಾಯಿಲ್ಲ ಡಾಕ್ಟರ್, ಈ ಥರ ಇದೆ ನನಗೆ ಅಂತ ಹೇಳಿದೆ. ಅವ್ರು ಒಂದು ಟಾನಿಕ್ ಕೊಟ್ಟರು, ಇದನ್ನು ಕುಡೀರಿ, ಬಟ್ ಇದನ್ನು ಯಾವಾಗಲೂ ಕುಡಿಯೋದು ಅಷ್ಟು ಒಳ್ಳೆಯದಲ್ಲ. ಸೊ ಫ್ರೂಟ್ಸ್ ಚೆನ್ನಾಗಿ ತಿನ್ನಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಸ್ವಲ್ಪ ವಾಕ್ ಮಾಡಿದ್ರೆ ಸಾಕು, ಇಷ್ಟು ಮಾಡ್ರೇ ನಾರ್ಮಲ್ ಆಗಿಬಿಡುತ್ತೆ, ನೀರು ಚೆನ್ನಾಗಿ ಕುಡೀರಿ, ಫ್ರೂಟ್ಸ್ ಚೆನ್ನಾಗಿ ತಿನ್ನಿರಿ ಅಂತ ಹೇಳಿದರು. ನಾನು ಅವ್ರು ಯಾಕೋ ನನಗೆ ಟಾನಿಕ್ ಕುಡಿತಾ ಇದ್ದೆ, ಬಟ್ ಅವರು ತುಂಬ ತೊಗೊಳ್ಳೋದು ಒಳ್ಳೇದಲ್ಲ ಅಂದ್ರಲ್ಲ. ಆಲ್ರೆಡಿ ನಮಗೆ ಗೊತ್ತು ನನ್ನ ಲೈಫಲ್ಲಿ ಏನೇನಾಗಿದೆ ನಿಮಗೇನೇ. ಸೊ ಹಾಗಾಗಿ ಏನು ಮಾಡಿದೆ ಅಂತಂದರೆ 1 day ಕುಡಿದೆ ಫ್ರೆಂಡ್ಸ್. ನಾರ್ಮಲಾಗಿಯೇ ಮತ್ತೆ ಅದೇ ಥರನೇ ಹಂಗಾಯಿತು, ಏನು ತುಂಬ ಆರಾಮ ಅಂತ ಏನು ಅನಿಸಿಲ್ಲ. ಒಂದಿನ ನೈಟ್, ಇವತ್ತು ನೈಟ್ ಕುಡಿದ್ನ, ನಾಳೆ ಬೆಳಗ್ಗೆ ಹೋದರೆ ನನಗೆ ಅಷ್ಟು ಓಕೆ ಅನ್ನೋ ಥರ ಏನು ಅನಿಸಿಲ್ಲ. ಹಂಗಾಗಿ ಏನು ಮಾಡಿದೆ, ನಾನು ಸ್ಟಾಪ್ ಮಾಡಿಬಿಟ್ಟೆ. ಒಂದೇ ದಿನ ಕುಡಿದಿದ್ದು, ಒಂದು ನೈಟು ಒಂದೇ ದಿನ ಕುಡಿದಿದ್ದು. ಆಮೇಲೆ ಡೈಲಿ ಚೆನ್ನಾಗಿ ನೀರು ಕುಡಿಯೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಚೆನ್ನಾಗಿ ನೀರು ಕುಡಿದಿದ್ದೆ, ಫ್ರೂಟ್ಸ್ ಎಲ್ಲ ತಿಂದು ಅವ್ರು ಹೇಳೋ ಥರನೇ ಮಾಡಿದ್ನ, ನಾರ್ಮಲ್ ಆಗಿಬಿಡ್ತು. ಬಟ್ ನಾವು 1-1.5 ತಿಂಗಳು ಕಾನ್ಸ್ಟಿಪೇಷನ್ ಇತ್ತು, ಅದೊಂದು ಸಿಂಪ್ಟಮ್ಸ್, ಅದು ಮೇನ್ ಸಿಂಪ್ಟಮ್ಸ್ ಏನಿತ್ತು ಅದೊಂದಿತ್ತು. ಮತ್ತು 5th ಮಂತಲ್ಲಿ ಏನಿತ್ತು ನನಗೆ ಸಿಂಪ್ಟಮ್ಸ್ ಅಂತಂದರೆ ಫ್ರೆಂಡ್ಸ್,
ಮೈಯೆಲ್ಲ ಇಚ್ಚಿಂಗ್ ಆಗೋದು, ಎಷ್ಟು ಅಂದರೆ ಕೆರೆದು ನನಗೆ ಒಂದೊಂದು ಹತ್ರ ಎಲ್ಲ ಗಾಯಗಳಾಗ್ಬಿಟ್ಟಿದೆ. ಇವಾಗೆಲ್ಲ ವಾಸಿ, ಇವಾಗೆಲ್ಲ ಏನಿಲ್ಲ. ಸೊ ಕಪ್ಪಗೆ ಗಾಯಗಳಾಗ್ಬಿಟ್ಟಿದೆ. ಮತ್ತು ಕಾಲು ಎಲ್ಲನೂ ಅಷ್ಟೇ ಫುಲ್ಲು ಗಿಚಾಡಿ ಕಂಟ್ರೋಲೇ ಮಾಡೋಕ್ಕಾಗ್ತಾಯಿರಲಿಲ್ಲ. ಈ ಇನ್ಸ್ಟಾದಲ್ಲಿ ಏನಾದರೂ ನೋಡ್ಬಿಟ್ರೆ ಭಯನೇ ಆಗ್ಬಿಡುತ್ತೆ. ಏನೇನೋ ಹೇಳ್ತಾರೆ ಅದರಲ್ಲಿ, ಏನೋ ಅದಂತ ಇದಂತೆ ಅಂತ ಅಂದ್ಬಿಟ್ಟು. ಆಮೇಲೆ ಅದ್ರ ಬಗ್ಗೆ ಡೀಟೇಲಾಗಿ ಚಾಟ್ ಜಿ ಪಿ ಟಿ, ನನಗೆ ಬೆಸ್ಟ್ ಫ್ರೆಂಡಲ್ಲೇ ಚಾಟ್ ಜಿ ಪಿ ಟಿ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ಡೇ 1ಇಂದ ಇಲ್ಲಿ ತನಕನೂ ಪ್ರತಿಯೊಂದು ಚಾಟ್ ಜಿ ಪಿ ಟಿನ ಕೇಳ್ತಾ ಇರ್ತೀನಿ ನಾನು. ಡಾಕ್ಟರ್ ಹೋದವು ಕೂಡ ಕೇಳ್ತೀನಿ, ಬಟ್ ಡಾಕ್ಟ್ರ್ ಹೇಳೋದಕ್ಕೂ ಇದು ಹೇಳೋದಕ್ಕೂ ಸೇಮ್ ಇರುತ್ತೆ. ನಾನು ಇದು ರೆಕಮೆಂಡ್ ಮಾಡ್ತೇನೆ ನಿಮಗೆ. ನನಗೆ ಹೆಲ್ಪ್ ಆಯಿತು. ಒನ್ ಆಪ್ಷನ್ ಅಂತ ಹೇಳ್ತಿರಲ್ಲ, ಸೊ ಆ ಥರ ಜಸ್ಟ್ ಕೇಳ್ಕೊತೀನಿ. ನನಗಿಲ್ಲ ಓಕೆ ಇಲ್ಲ ಅಂದರೆ ನಾನು ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಆ ಥರ ಆಗಿತ್ತು. ಸೊ ಇದೆರಡು ಸಿಂಪ್ಟಮ್ಸ್ ಇತ್ತು. ಅದು ಇಚ್ಚಿಂಗ್ ಇತ್ತು ನನಗೆ. ಫಸ್ಟ್ ಪ್ರೆಗ್ನೆನ್ಸಿ ಬಂದ್ಬಿಟ್ಟು ಮೈಯೆಲ್ಲ ಉಕ್ಕಿಬಿಟ್ಟಿತ್ತು. ಇದರಲ್ಲಿ ಇಚ್ಚಿಂಗು, ಫುಲ್ಲು ಇಚ್ಚಿಂಗು. ಅದು ಫಿಫ್ತ್ 6th ಮಂತ್ವರೆಗೂ ಇತ್ತು. 7 ಮಂತ್ ಸ್ಟಾರ್ಟ್ ಆಗ್ತಿದ್ದಂಗೆ ಫುಲ್ ಕಂಪ್ಲೀಟ್ಲಿ ಸ್ಟಾಪ್ ಆಗಿಬಿಡ್ತು. ಇವಾಗೆಲ್ಲ ಏನೂ ಇಲ್ಲ. ಸೊ ಅದೆರಡು ಸಿಂಪ್ಟಮ್ಸ್ ಇತ್ತು. ಆಮೇಲೆ 3rd ಮಂತ್ ಸ್ಕ್ಯಾನಿಂಗ್ ಆದಮೇಲೆ ಹೇಳಿದ್ವಿ ಈ ಥರ ಕಂಡೀಷನಾಗಿರ್ಬೇಕಂತ ಹೇಳಿದ್ರಲ್ವ. ಸೊ ಇರ್ತಿದ್ದೆ ಡೈಲಿ ನಾರ್ಮಲಾಗಿ ಊಟ ಬಂದುಬಿಟ್ಟು ಫ್ರೆಂಡ್ಸ್, ನಾರ್ಮಲ್ ಊಟ ಮಾಡ್ತಾಯಿದ್ದೆ, ಏನು ಎಕ್ಸ್ಟ್ರಾ ಎಲ್ಲ ಏನಿಲ್ಲ. ಬಟ್ ನನಗೆ ಟ್ಯಾಬ್ಲೆಟ್ಸ್ ಬಂದುಬಿಟ್ಟು ನಾನು ಬೆಳಗ್ಗೆ 2 ತೊಗೊತಿದ್ದೆ, ಮಧ್ಯಾಹ್ನ 1, ನೈಟ್ 3 ತೊಗೊತಿದ್ದೆ. ಆಮೇಲೆ 5th ಮಂತ್ ಮೇಲೆ ನನಗೆ 1 ಟ್ಯಾಬ್ಲೆಟ್ ಕಮ್ಮಿ ಮಾಡಿದ್ರು. ಆ ಟ್ಯಾಬ್ಲೆಟ್ ಹೆಸರೇನು, ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟನ್ನು ಕಮ್ಮಿ ಮಾಡಿದ್ರು. ಪ್ರೊಜೆಸ್ಟ್ರಾನ್ ಹಾರ್ಮೋನಲ್ಲೇ ಬೇರೆದು ಕೊಟ್ಟರು. ಅದನ್ನು ನಾನು 3 ಮಂತ್ಸಲ್ಲಿ ತನಕ ತೊಗೊತಿದ್ದೆ ಫ್ರೆಂಡ್ಸ್, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಬಟ್ ಇವಾಗ ನನಗೆ ಫುಲ್ ಪ್ರೆಗ್ನೆನ್ಸಿನೂ ನಂಗೆ ಟ್ಯಾಬ್ಲೆಟ್ಸನ್ನ ತೊಗೊಳಕ್ಕೆ ಹೇಳಿದ್ರು. ಬಿಕಾಸ್ ನಂದು ಹೋಲ್ಡ್ ಹಿಸ್ಟ್ರಿಯಿಂದನೂ ಹೇಳ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಸೊ ಅದೊಂದು. ಮತ್ತೇನು ಸಿಂಪ್ಟಮ್ಸ್ ಇತ್ತು, ಮೇನ್ ನನಗೆ ಇಚ್ಚಿಂಗು, ಕಾನ್ಸ್ಟಿಪೇಷನ್ನು, ಕಾಲು ನೋವು, ಬೆನ್ನು ನೋವು ಇಷ್ಟಿರ್ತಿತ್ತು. ಮತ್ತು ನನಗೆ ಹೌದು 4th ಮಂತ್ 5th ಮಂತ್ ಸ್ಟಾರ್ಟ್ ಆದಮೇಲೆ ಚೆಕಪ್ಗೆ ಹೋದಾಗ ಆವಾಗ ಒಂದು ಗ್ಲೂಕೋಸ್ ಟೆಸ್ಟ್ ಮಾಡ್ತಾರೆ. ನನಗೆ 3 ಮಂತ್ಸಲ್ಲಿ ಒಂದು ಗ್ಲೂಕೋಸ್ ಟೆಸ್ಟ್ ಮಾಡಿದ್ರು. ಅಂದರೆ ಗ್ಲೂಕೋಸ್ ಕುಡಿದು ಫಸ್ಟ್ ಹೋಗಿ ಊಟ ಮಾಡಿ 1 hour ಆದಮೇಲೆ ಹೋಗಿ ಗ್ಲೂಕೋಸ್ ಕುಡಿದ್ಬಿಟ್ಟು ಆಮೇಲೆ 1 hour ಆದಮೇಲೆ ಬ್ಲಡ್ ಕೊಡು. 1 hour 2 hour 1 hour ಫ್ರೆಂಡ್ಸ್, 1 hour ಆದಮೇಲೆ ಬ್ಲಡ್ ಕೊಡಬೇಕು. ಸೊ ಅದು ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂತ ಮಾಡ್ತಾರಲ್ಲ. ಸೊ ಅದರಲ್ಲಿ ಫಸ್ಟ್ ಹೋದಾಗ ಸ್ವಲ್ಪ ಜಾಸ್ತಿ 155 ಏನೋ ನಾರ್ಮಲ್ ಅನಿಸುತ್ತೆ, 157 ಇತ್ತು, 2 ಪಾಯಿಂಟ್ ಏನೋ ಜಾಸ್ತಿ ಇತ್ತು. ಮತ್ತೆ ನಂಗೆ ರಿಪೀಟ್ ಬ್ಲಡ್ ಟೆಸ್ಟ್ ಹೇಳಿದ್ರು ಫಾಸ್ಟಿಂಗಲ್ಲಿ, ಊಟಕ್ಕಿಂತ ಮುಂಚೆ ಊಟ ಆದಮೇಲೆ. ಅದರಲ್ಲಿ ಮಾಡಿದಾಗ ನಾರ್ಮಲ್ ಬಂತು. ಸೊ ಮೇ ಬಿ ಒಂದೊಂದ್ಸರಿ ವೇರಿಯೇಷನ್ ಆಗುತ್ತೆ ಅಂದ್ಬಿಟ್ಟು ಅದು 4 ಬಿಟ್ಬಿಟ್ರು. ಮತ್ತು ಅವತ್ತು ಅಷ್ಟಾಯ್ತಾ. 5th ಮಂತ್ ಸ್ಕ್ಯಾನಿಂಗ್ ಬರೋಕ್ಕೆ ಹೇಳಿದ್ರು, ಅನಾಮಲಿ ಸ್ಕ್ಯಾನಿಂಗ್ ಅನ್ಸೋದು. ಆವಾಗ ಹೋಗಿ ಅನಾಮಲಿ ಸ್ಕ್ಯಾನ್ ಮಾಡಿಸಿದ್ವಿ. ಆ ಸ್ಕ್ಯಾನಿಂಗಲ್ಲಂತೂ ನನಗೇನೋ ಒಂಥರ ಭಯ ಇತ್ತು. ಅಂದರೆ ಫಸ್ಟ್ ಈ ಥರ ಪ್ಲಾಸೆಂಟ ಬರೋ ಕೆಳಗಡೆ ಇದೆ ಅಂತ ಹೇಳಿದಾಗ ಅದು ಮೇಲೆ ಹೋಗುತ್ತೋ ಇಲ್ವೋ, ಏನಾದರೂ ಇಶ್ಯೂ ಬರುತ್ತಾ ಏನೋ ಅಂದ್ಕೊಂಡು ಎಲ್ಲ ಹೆಣ್ಮಕ್ಳಿಗೂ ಫ್ರೆಂಡ್ಸ್ ಎಷ್ಟೇ ಪರ್ಫೆಕ್ಟಾಗಿದ್ದರೂ ಕೂಡ, ಎಷ್ಟೇ ನಾವು ಮೋಟಿವೇಶನ್ ತೊಗೊಂಡ್ರು ಕೂಡ ಈ ಥರ ಟೈಮಲ್ಲಿ ಸ್ವಲ್ಪ ಭಯ ಆಗೋದಂತ ಸಹಜ. ಬಟ್ ನನಗೆ ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ನಾನು ಡೈಲಿ ಬೇಡ್ಕೊಡೋದು ಬೇಗ ಹೋಗ್ಲಿಪ್ಪ, ಬೇಗ ಡೇಸ್ ಬೇಗ ಹೋಗಲಿ, ಮಗು ಯಾವಾಗ ಕೈ ಬರುತ್ತೆ ಅನ್ನೋ ಥರ ನಾನು ಫೀಲ್ ಮಾಡಿಕೊಂಡು ಇರ್ತಿದ್ದೆ. ಅದೇ ಥರನೇ ಚೆನ್ನಾಗಿ ಫಾಸ್ಟಾಗಿ ಹೋಯಿತು. ಈಗ ಆಲ್ರೆಡಿ ನೀವು ಜುಲೈಯಲ್ಲಿ ನೋಡ್ತೀರ ನನಗೆ ಗೊತ್ತಿಲ್ಲ, ಬಟ್ ಇವಾಗ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಸೊ ಅನಾಮಲಿ ಸ್ಕ್ಯಾನರ್ ಹೋದಾಗ ಪ್ಲಾಸೆಂಟ ಮೇಲೆ ಬಂದಿದೆ, ಆ್ಯಂಟೀರಿಯರ್ ಹೈ ಅಂತ ಹಾಕಿದ್ರು. ಸೊ ಆ್ಯಂಟೀರಿಯರ್ ಹೈ ಅಂದರೆ ಮೇಲೆ ಬಂದಿದೆ ಅಂತ ಹೇಳಿದ್ರೆ ಅಪ್ಪ ದೇವ್ರೆ ಚೆನ್ನಾಗಿದೆ ಅಂತಂದು. ಆಮೇಲೆ ಗ್ಲೂಕೋಸ್ ಫಾಸ್ಟಿಂಗ್ ಟೆಸ್ಟ್ ಮಾಡಿದ್ವಲ್ಲ, ಅದು ನಾರ್ಮಲ್ ಇತ್ತು. ಬ್ಲಡ್ ಟೆಸ್ಟ್ ನಾರ್ಮಲ್ಲು, ಸ್ಕ್ಯಾನಿಂಗ್ ನಾರ್ಮಲ್ಲು, ಮತ್ತು BP ಶುಗರ್ ನಾರ್ಮಲ್, ವೆಯ್ಟ್ ನಾರ್ಮಲ್, ಎಲ್ಲ ನಾರ್ಮಲ್. ಆಮೇಲೆ 5th ಮಂತಲ್ಲೇ ನನಗೆ ಜೀವ ಬಂತು. ದೇವ್ರೆ ಅದು ಅಲ್ಲಿ ತನಕ ಎಷ್ಟು ದೇವ್ರಿಗೆ ನಾನು ಕೈ ಮುಗಿದ್ದೀನಿ, ಎಷ್ಟು ಪೂಜೆ ಮಾಡಿದ್ದೀನಿ ಅಂದರೆ ಚಾನ್ಸ್ ಇಲ್ಲ ಫ್ರೆಂಡ್ಸ್. ಆದರೆ ನಾನು ನಿಜ ಹೇಳ್ತೀನಿ, ಬೆಳಗ್ಗೆ ಹೊತ್ತು ಎದ್ದೊಳಕ್ಕೆ ಎಷ್ಟು ಕಷ್ಟ ಆಗುತ್ತಿತ್ತು ಅಂತಂದರೆ, ಅಲ್ಲಿ ಅಮ್ಮ ಮನೇಲಿ ಇದ್ದಾಗ ಫಸ್ಟೆಲ್ಲ ನನಗೇನೂ ಗೊತ್ತಾಗಿಲ್ಲ. ಇವಾಗ ಎದ್ದೊಳಕ್ಕೆ ಭಯ ಆಗುತ್ತಪ್ಪ, ಎದ್ದರೆ ಕೆಲಸ ಮಾಡಬೇಕೆ, ಎದ್ದರೆ ಅಡುಗೆ ಮಾಡಬೇಕೆ ಅಂದ್ಬಿಟ್ಟು ಈ ಥರ ಎಲ್ಲ ಅನಿಸುತ್ತೆ. ಸೊ ಸಿಂಗಲ್ಲಾಗಿ ಯಾರೆಲ್ಲ ಸಪ್ರೇಟಾಗಿ ಮನೇಲಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಹೇಳೋಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಕಷ್ಟ. ಅದು ಬೇರೆ ನನಗೆ 1 year ಅಷ್ಟೇ ಅಲ್ವಾ ಸಿಸೇರಿಯನ್ ಆಗಿ, 1 yearಗೆ ಮತ್ತೆ ಪ್ರೆಗ್ನೆಂಟ್ ಆಗಿರೋ ಕಾರಣ ತುಂಬ ಕಷ್ಟ ಆಗ್ತಾಯಿದೆ. ಅದಕ್ಕೆ ಡಾಕ್ಟರ್ಸ್ ಹೇಳೋದು 3 years ಆದಮೇಲೆ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಬಟ್ ನಮ್ಮ ಕೇಸಲ್ಲಿ ಆ ಥರ ಇಲ್ಲ, ನಿಮಗೆ ಗೊತ್ತು. ಸೊ ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡಬೇಕಂತಂದರೆ ಇನ್ನೊಂದು 2 months ಆದಮೇಲೆ ನಾನು ಮನಸ್ಸು ಬಿಚ್ಚು ನಿಮ್ಮ ಹತ್ರ ಓಪನಾಗಿ ಮಾತಾಡ್ತೀನಿ ನಾನು.
ಆಮೇಲೆ ಮಗು ವೆಯ್ಟ್ ಬಂದ್ಬಿಟ್ಟು 5th ಮಂತಲ್ಲಿ 403 ಗ್ರಾಮ್ಸ್ ಏನೋ ಇತ್ತು. ಆಮೇಲೆ AFI ನೀರು ಆಮ್ಲೇಟಿವ್ ಫ್ಲೂಯಿಡ್ ಏನದರಲ್ವ, ಸೊ ಅದು ನಾರ್ಮಲ್ ಇತ್ತು. ಆಮೇಲೆ ಎಲ್ಲ ನಾರ್ಮಲ್ ಫ್ರೆಂಡ್ಸ್. ಆಮೇಲೆ ಸರ್ವಿಕಲ್ ಲೆಂತ್ 3.5 ಸೆಂಟಿಮೀಟ್ರ್ ಏನೋ ಇತ್ತು. ಸೊ ಎಲ್ಲ ನಾರ್ಮಲ್ ಇತ್ತು. ಸೊ ಆವಾಗ ಹೇಳಿದ್ರೆ ತುಂಬ ಖುಷಿ ಆಯಿತು. 5th ಮಂತ್ ಹಂಗೇನೇ ಚೆನ್ನಾಗೋಯ್ತು, ಚೆನ್ನಾಗಿ ಊಟ ಮಾಡಿದ್ವಿ. ಅವಾಗೆಲ್ಲ ಏನು ಕ್ರೇವಿಂಗ್ಸ್ ಅಂತ ಏನಿಲ್ಲ ಫ್ರೆಂಡ್ಸ್, ಅಲ್ಲಿ ಚೆನ್ನಾಗಿ ತಿಂತಿದ್ದೆ, ಹೆವಿ ಊಟ ತಿಂತಿದ್ದೆ. ಯಾವುದು ಇದೆ ಇದೊಂದು ಮೇಯ್ನ್ ನನಗೆ ಹೇಳಲೇಬೇಕು. ಜಾಸ್ತಿ ತಿಂತಾಯಿದ್ದೆ ನಾನು. ನನಗೆ ಫಸ್ಟ್ ಸ್ಟಾರ್ಟಿಂಗಿಂದನೂ ಊಟಕ್ಕೆ ಮೋಸ ಮಾಡೇ ಇಲ್ಲ ಫ್ರೆಂಡ್ಸ್. ಊಟ ಚೆನ್ನಾಗಿ ತಿಂತಿದ್ದೆ ನಾನು. ಅಂದರೆ ಏನು ವಾಮಿಟಿಂಗ್ ಹತ್ರ ಏನು ಇರ್ಲಿಲ್ವಲ್ಲ, ಹಾಗಾಗಿ ಊಟ ಚೆನ್ನಾಗಿ ಮಾಡ್ಕೊತಿದ್ದೆ. 4th ಮಂತ್ ಮೇಲೆಗಡೆ ನನಗೆ ಏನೋ ಹಸಿ ಥರ ಏನು ಅನಿಸ್ತಿರ್ಲಿಲ್ಲ, ಬಾಯಿ ಏನೂ ಇರಲಿಲ್ಲ, ನಾರ್ಮಲಾಗಿ ಊಟ ಹೋಗ್ತಿತ್ತು ಅಂದ್ಬಿಟ್ಟು ಚೆನ್ನಾಗಿ ತಿಂತಿದ್ದೆ. ಈ ಮಟನ್ ಚಿಕನ್ ಜಾಸ್ತಿ ತಿನ್ಬೇಕಂತ ಅನ್ಸೋದು ನನಗೆ, ಆದರೆ ಅಷ್ಟೊಂದು ತಿನ್ನಕ್ಕೆ ಹೋಗಿಲ್ಲ. ಬಟ್ 5th ಮಂತಲ್ಲಿ ಏನು ಮಾಡಿದೆ ಅಂತಂದರೆ, ಈ ಬೇಕ್ರಿ ಐಟಮ್ಸು, ಜಂಕ್ ಐಟಮ್ಸು, ಈ ಪಾನಿಪುರಿ ಅಂತೆ, ಆಮೇಲೆ ಈ ಬನ್ನಲ್ಲಿ ಬರುತ್ತಲ್ಲ ವೆರೈಟೀಸ್ ಅಥವಾ ಅದು ಸ್ವಲ್ಪ, ಆಮೇಲೆ ಬಿಸ್ಕೆಟ್ಟು. ಇನ್ನೊಂದು ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತಂದರೆ, ನನಗಿದು ಎಕ್ಸ್ಪೀರಿಯನ್ಸ್ ಆಗಿದೆ ಫಸ್ಟ್ ಆಲ್ರೆಡಿ. ಫ್ರೆಂಡ್ಸ್, ನೀವು ಯಾರಾದರೂ ನೋಡ್ತಾ ಇದ್ರೆ ವೆಯ್ಟ್ ಜಾಸ್ತಿ ಆಗ್ತಿದ್ದೀರಾ, ಇಲ್ಲ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತಂದರೆ ಇದನ್ನು ಅವಾಯ್ಡ್ ಮಾಡಿಬಿಡಿ. ಏನಂತಂದರೆ ಬಾಲೋಡ್ ಎಲ್ಲಿ ಕೊಡ್ತಾರೆ ಗೊತ್ತಾ, ಪೌಡರು, ಫುಡ್ ಪೌಡರ್ ಅಂತ ಅಂದ್ಬಿಟ್ಟು. ಸೊ ಆ ಪೌಡ್ರನ್ನ ದಯವಿಟ್ಟು ತಿನ್ನೋಕ್ಕೆ ಹೋಗ್ಬೇಡಿ. ತುಂಬ ವೆಯ್ಟ್ ಕಮ್ಮಿ ಇದ್ದೀರಾ ಅಂತಂದರೆ ತಿನ್ಬಿಡಿ. ಬಟ್ ವೆಯ್ಟ್ ನೀವು ಆಲ್ರೆಡಿ ನಾರ್ಮಲ್ ವೆಯ್ಟಲ್ಲಿ ಇದ್ದೀರಾ ಅಂತಂದರೆ, ಇಲ್ಲ ವೆಯ್ಟ್ ಜಾಸ್ತಿ ಆಗ್ತಿದ್ದೀರ ಅಂದರೆ ತಿನ್ನೋಕ್ಕೆ ಹೋಗ್ಬೇಡಿ. ನಾನು 5th ಮಂತಲ್ಲಿ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ. ನಾನು ಕೊಟ್ಟಿದ್ದೆ ಅವಾಗ ಅವರು. ಸೊ ಅದನ್ನು ತಿಂತಾ ಇದ್ದೆ. ನನಗೆ 4 to 5th ಮಂತಲ್ಲಿ 4 kg ಜಾಸ್ತಿ ಅದೇ. ಡಾಕ್ಟರ್ 1 ತಿಂಗಳಿಂದ ಅಂದ್ಕೊಂಡು ಬಿಟ್ಬಿಟ್ರು. ಅದನ್ನು ಅವತ್ತು ಅವರೇನು ಸೀರಿಯಸ್ಸಾಗಿ ಹೇಳಿಲ್ಲ ನನಗೆ. 5th to 6 ಮಂತ್ಸಲ್ಲಿ ಕರೆಕ್ಟ್ ಅವ್ರು ತೊಗೊತಿದ್ನ, ಆವಾಗ ಈ ಥರ ಹೇಳಿದ್ರು ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ. ಸಾರಿ ಫ್ರೆಂಡ್ಸ್, ಕರೆಕ್ಟಾಗಿ ಹೇಳ್ತೀನಿ. 5th ಮಂತಲ್ಲಿ ಕೊಟ್ಟರು. 5th to 6 ಮಂತ್ ಸ್ಕ್ಯಾನಿಂಗ್ ಚೆಕಪ್ವರೆಗೂ ತಿಂದೆ. ಆವಾಗ ವೆಯ್ಟ್ ಆಗಿದ್ದೆ. ಬಟ್ ಅವ್ರು ಹೇಳಿಲ್ಲ ನನಗೇನು ಜಾಸ್ತಿ ಸ್ಟ್ರಿಕ್ಟಾಗಿ ಏನು ಹೇಳಿಲ್ಲ. ನಾನು ಬಿಟ್ಬಿಟ್ಟೆ. 4 kg ಜಾಸ್ತಿ ಆಗಿದೆ ಒಂದೇ ತಿಂಗಳಲ್ಲಿ. ಆದರೆ ಮಿನಿಮಮ್ ಬಂದ್ಬಿಟ್ಟು 1.5 to 2 kg ಜಾಸ್ತಿ ಆಗಬೇಕಂತ, ಅದಕ್ಕೆ ಮೇಲೆ ಆಗಬಾರ್ದಂತೆ. ಸೊ ವೆಯ್ಟ್ ಜಾಸ್ತಿ ಆಗೋದು ಕೂಡ ಕಾಂಪ್ಲಿಕೇಶನ್ಸ್ ಅಂತೆ. ಅದನ್ನು ನಮ್ಮ ಡಾಕ್ಟರ್ ಹೇಳಿದ್ರೆ ನೆಕ್ಸ್ಟ್ ಮಂತ್ ಹೋದಾಗ 4 to 5 kg ಹತ್ತತ್ರ ದಪ್ಪ ಆಗ್ಬಿಟ್ಟಿದ್ದೀನಿ. ಯಪ್ಪ ದೇವರೇ, 2 ತಿಂಗಳಲ್ಲಿ ಹತ್ತತ್ರ 10 kg ಜಾಸ್ತಿ ಅಂತಂದರೆ ಅವ್ರಿಗೆ ಭಯ ಆಗ್ಬಿಡ್ತು, ಏನಿದೆ ಈ ಥರ ಅಂದ್ಬಿಟ್ಟು. ಮತ್ತು ಶುಗರ್ ಟೆಸ್ಟು ಅದು ಇದು ಅಂತಂದರು. ಆಮೇಲೆ ಡಾಕ್ಟ್ರ್ ಸ್ಟ್ರಿಕ್ಟಾಗಿ ಹೇಳಿದ್ರು, ಸ್ವೀಟ್ಸು ಆಮೇಲೆ ಜಂಕು ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿಬಿಟ್ರು. ಆಮೇಲೆ ಕಮ್ಮಿ ಮಾಡಿದೆ. ನನಗೆ ಗೊತ್ತಾಯ್ತು, ನಂಗೆ ಫ್ಲ್ಯಾಶ್ ಆಯಿತು. ಫಸ್ಟ್ ಪ್ರೆಗ್ನೆನ್ಸಿಲೂ ಇದೇ ತಪ್ಪು ಮಾಡಿದೆ ನಾನು. ಬಾಲೋಡೆಯಲ್ಲಿ ಕೊಡೋಕ್ಕೆ ಪೌಡ್ರ್ ತಿಂದೆ, ಆ ಥರ ದಪ್ಪ ಆಗಿ ಆವಾಗಲೂ ಅದೇ ಇಶ್ಯೂ ಬಂದಿತ್ತು ನನಗೆ. ಬಟ್ ಹೇಳಿಲ್ಲ ನಾನು ವೀಡಿಯೋಸಲ್ಲೆಲ್ಲ ಅಷ್ಟೊಂದು ಅದ್ರ ಬಗ್ಗೆ. ಮತ್ತು ಇವಾಗೂ ಅದೇ ಇಶ್ಯೂ ಬರ್ತಿದೆ. ಅಂದರೆ ಈ ಫುಡ್ಡೇ ನನಗೆ ವೆಯ್ಟ್ ಜಾಸ್ತಿ ಮಾಡ್ತಿರೋದು. ಮತ್ತು ಇದರಲ್ಲಿ ತುಂಬ ಮಿಲೆಟ್ಸ್ ಎಲ್ಲ ಹಾಕಿರ್ತಾರೆ, ಜಾಸ್ತಿ ನಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಆಮೇಲೆ ಹೋಗಿ ಚೆಕ್ ಮಾಡಿಸ್ತೀನಿ, 1 ತಿಂಗಳಲ್ಲಿ 1.4 kg ಜಾಸ್ತಿ ಆಗಿದ್ದೀನಿ ಅಷ್ಟೇ. ಅದು ಒಂದು ಪೌಡ್ರ್ ಅಷ್ಟು ಕೆಲಸ ಮಾಡಿದ್ದೆ. ಜಂಕ್ ತಿಂದಿಲ್ವ ಅಂತ ಕೇಳಿದರೆ ತಿಂದೆ. ಸ್ವೀಟ್ಸು ತಿಂದಿದ್ದೀನಿ, ಕೇಕು ತಿಂದಿದ್ದೀನಿ, ಆಮೇಲೆ ಬಂದು ನನಗೆ ಇದು ಬ್ರೆಡ್ ಟೋಸ್ಟ್ ಅಂತಾರಲ್ಲ ಅದು ಇಷ್ಟ, ಅದು ತಿಂದಿದ್ದೀನಿ. ಎಲ್ಲ ತಿಂದು ಇದೊಂದೇ ತಿಂದಿರೋನೇ ನನಗೆ 1.4 kg ಅಷ್ಟೇ ಜಾಸ್ತಿ ಆಗಿದ್ದು. ಡಾಕ್ಟ್ರು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ. ಸೊ ಇದು 7 ಮಂತ್ 6 ಮಂತ್ಸ್ ಚೆಕಪ್ ಮುಗಿಯೋ ತನಕ ಇಷ್ಟೆಲ್ಲ ಆಯಿತು. ಆಮೇಲೆ ಏನಾಯ್ತು ಅಂದ್ಬಿಟ್ಟು ನೆಕ್ಸ್ಟ್ ನೋಡೋಣ. ಸೊ ನಮ್ಮದು 2nd ಟ್ರೈಮಿಸ್ಟರ್ ಇದರಾಯಿತು ಫ್ರೆಂಡ್ಸ್. ಹೇಳಿದ್ದೀನಿ ಕ್ಲೀನಾಗಿ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಕ್ಲಿಯರಾಗಿ ಮಾತಾಡ್ತೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್.